ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ಇದೆ. ಹಾಗೆಯೇ ನಿನ್ನೆ ಯಶವಂತಪುರ ಮಾರ್ಕೆಟು ರಜೆ ಇತ್ತು. ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 28/7/2025 ಸೋಮವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಶುಕ್ರವಾರ ಮತ್ತು ಶನಿವಾರ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಮತ್ತು ಶುಂಠಿ ಬೆಲೆ ಜಾಸ್ತಿಯಾಗಿತ್ತು. ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಯಾಕಂದರೆ ನಿನ್ನೆ ರಜೆ ಇರೋದ್ರ ಕಾರಣದಿಂದಾಗಿ ಅರೈವಲ್ಸ್ ಜಾಸ್ತಿ ಬಂದಿದೆಯಾ, ಕಡಿಮೆ ಬಂದಿದೆಯಾ, ಅಥವಾ ರೇಟು ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಎಲ್ಲದ್ರ ಬಗ್ಗೆನೂ ಚೆಕ್ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಾ ಇರುವಂಥ ಶುಂಠಿಗೆ 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ನೋಡಬಹುದು ಪೀಸ್ ಆಗಿದೆ. ಶುಂಠಿ ಚಿಕ್ಕ ಚಿಕ್ಕ ಪೀಸ್ಗಳಿಗೆ 16 ರೂಪಾಯಿ kg ಇದೆ. ಇದು ನೋಡಬಹುದು 41 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 4100 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ ಇದು 1 ಕ್ವಿಂಟಲ್ಗೆ 4300 ರೂಪಾಯಿ ಆಗುತ್ತೆ. 1 kgಗೆ ನಮಗೆ 43 ರೂಪಾಯಿ ಆಗುತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಶುಂಠಿ ರೇಟು ಇದಾಗಿದೆ. ಇದು 45 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 45 ರೂಪಾಯಿ ಆಗುತ್ತೆ. 4500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇದು 46 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 4600 ರೂಪಾಯಿ ಆಗುತ್ತೆ. ಸೊ ಚೆಕ್ ಮಾಡಬಹುದು. ಯಾರೆಲ್ಲ ಗ್ರಾಹಕರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಜಾಸ್ತಿ ಆಗಿದೆ. ನೋಡಬಹುದು ಇದು 46 ರೂಪಾಯಿ kg ಇದೆ, 4600 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು. ಶುಂಠಿ ರೇಟು ನಿಮಗೆ 15-16 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಚಿಕ್ಕ ಪೀಸ್ಗಳಿಗೆ ಚಕ್ಕೆ ಅದಕ್ಕೆ 15-16 ರೂಪಾಯಿ ಶುರು ಆದರೆ ನಿಮಗೆ 46-47 ರೂಪಾಯಿ ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು. ಶುಂಠಿ ರೇಟು ಸೇಮ್ ರೇಟಲ್ಲೇ ನಡೀತಾ ಇದೆ. ಒಂದು 3-4 ಡೇಸಿಂದ ಒಂದು ರೇಂಜಲ್ಲೇ ನಿಂತಿದೆ, ಕಡಿಮೆ ಅಂತೂ ಆಗಿಲ್ಲ. ಸೊ ಚೆಕ್ ಮಾಡಬಹುದು. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 40 ರೂಪಾಯಿ kg ಇದೆ. ಪರ್ kg ನಿಮಗೆ ಇದು 40 ರೂಪಾಯಿಗೆ ಸಿಗ್ತಾ ಇದೆ. ನೋಡಬಹುದು ನಿಮಗೆ ಎಷ್ಟು kg ಬೇಕು ಅನ್ನೋದನ್ನ ನೋಡಿಬಿಟ್ಟು ಕೊಂಡ್ಕೊಳ್ಬಹುದು. ಇದು ಕೂಡ 45 ರೂಪಾಯಿಗೆ kg ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಿಮಗೆ ಎಲ್ಲದನ್ನು ಯಶವಂತಪುರ ಮಾರ್ಕೆಟ್ನಲ್ಲಿ. ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ನಿಮಗೆ ಬೇಕಾಗಿರೋದನ್ನ ನೀವು ಕೊಂಡ್ಕೊಂಡು ಹೋಗಬಹುದು. ಇದು 50 ರೂಪಾಯಿ kg ಇದೆ. ನೋಡಬಹುದು ಇದು 50 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು 65 ರೂಪಾಯಿಗೆ 1 kg ಸಿಗ್ತಾ ಇದೆ. 65 ರೂಪಾಯಿಗೆ 1 kg. ಸೊ ನಿಮ್ಗೆ ಎಷ್ಟು ಕ್ವಿಂಟಲ್ ಬೇಕು ಅಂತ ಹೇಳಿ ನೋಡಿ ಚೆಕ್ ಮಾಡಿಬಿಟ್ಟು ನೀವು ತಗೊಂಡು ಹೋಗಬಹುದು. ಇದು 75 ರೂಪಾಯಿಗೆ 1 kg ಸಿಗ್ತಾ ಇದೆ. 75 ರೂಪೀಸ್ಗೆ 1 kg ನೋಡಬಹುದು. ಬಿಗ್ ಸೈಜಲ್ಲೇ ಇದ್ದಾವೆ, ಆದರೆ 75 ರೂಪೀಸ್ಗೆ 1 kg ಸಿಗ್ತಾ ಇದೆ. ಸೊ ನೀವೇ ಚೆಕ್ ಮಾಡ್ತಾ ಇದ್ದೀರಾ. ಈ ಬೆಳ್ಳುಳ್ಳಿ ರೇಟ್ ಮಾತ್ರ ಸೇಮ್ ರೇಂಜಲ್ಲೇ ನಡೀತಾ ಇದೆ. ಇದು 85 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು 85 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ, ನೀವು ಕೂಡ ಬೆಳ್ಳುಳ್ಳಿನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಬೆಳ್ಳುಳ್ಳಿ ಕೂಡ ನಿಮಗೆ ಒಂದೊಳ್ಳೆ ರೇಟಲ್ಲಿ ನೀವು ಮಾರಬೇಕು ಅಂದರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 12 ರೂಪಾಯಿ kg ಇದೆ. ನೋಡಬಹುದು ಚಿಕ್ಕ ಸೈಜಲ್ಲಿದ್ದಾವೆ, ಹಾಗಾಗಿ ನಿಮಗೆ 12 ರೂಪಾಯಿಗೆ 1 kg. ಇದು ನೋಡಬಹುದು 14 ರೂಪಾಯಿಗೆ 1 kg. ನೋಡಬಹುದು ಆಲೂಗಡ್ಡೆ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚಿಕ್ಕ ಸೈಜಲ್ಲಿದೆ. ಇದು 15 ರೂಪಾಯಿಗೆ 1 kg ಸಿಗ್ತಾ ಇದೆ. 1500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ. ಇದು 16 ರೂಪಾಯಿಗೆ 1 kg ಸಿಗ್ತಾ ಇದೆ. ಆಲೂಗಡ್ಡೆ ರೇಟ್ ಇವತ್ತು ಜಾಸ್ತಿ ಆಗಿದೆ. ಸೊ ಇದು 16 ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇದು 19 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ. ಸೊ ಈ ಆಲೂಗಡ್ಡೆಗೆ 25 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2500 ರೂಪೀಸ್ ಆಗುತ್ತೆ. ನೋಡಬಹುದು ಪೆಪ್ಸಿ ಆಲೂಗಡ್ಡೆ 25 ರೂಪಾಯಿಗೆ ಸಿಗುತ್ತೆ. ಇದು 26 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪೀಸ್ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಇದು 26 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. 1 ಕ್ವಿಂಟಲ್ಗೆ 2600 ರೂಪೀಸ್ ಆಗುತ್ತೆ.
ನೋಡಬಹುದು ಆಲೂಗಡ್ಡೆನ ನೀವು ನೋಡಬೇಕಾಗತ್ತೆ. ಇದು 27 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2700 ರುಪೀಸ್ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಂದು ಒಳ್ಳೆ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿದ್ದು. ನಿಮಗೆ 10, 11, 12 ಈ ರೇಂಜಲ್ಲಿ ಶುರು ಆಗಿರೋದು 27 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಆಲೂಗಡ್ಡೆ ಗ್ರಾಹಕರು ಇದನ್ನು ನೋಡಬೇಕಾಗತ್ತೆ. ಆ್ಯಂಡ್ ರೈತರು ನೀವು ಆಲೂಗಡ್ಡೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟು ನೀವು ಯಾವುದೇ ಊರಿಂದ ಆದರೂ ಪರವಾಗಿಲ್ಲ, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರುಪೀಸ್ ಆಗುತ್ತೆ. ನೋಡಬಹುದು ಈರುಳ್ಳಿನ ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಬಂದವಾಗ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ kg ಇದೆ. 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಒಂದೊಳ್ಳೆ ರೇಟ್ ನಡೀತಾ ಇದೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದರಿಂದಾಗಿ ಗ್ರಾಹಕರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದೊಳ್ಳೆ ಈರುಳ್ಳಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 16 ರೂಪಾಯಿ kg ಇದೆ. ನೋಡಬಹುದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿರುವಂತಹ ಈರುಳ್ಳಿ ಕಡಿಮೆ ರೇಟಿಗೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ಆದರೆ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ 17 ರೂಪಾಯಿಗೆ. ಗ್ರಾಹಕರು ಯಾರೆಲ್ಲ ನೋಡ್ತಾ ಇದ್ದೀರೋ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಇದು ಕೂಡ 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ. ರೈತರು ನೋಡಬಹುದು ಈರುಳ್ಳಿ ರೇಟು ನಿಮಗೆ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ, ನಾವು ಮಾರಲೇಬೇಕು ಅನ್ನೋದೇನಾದ್ರು ಇದ್ದರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಯಾಕಂದರೆ ಈರುಳ್ಳಿ ರೇಟು ಒಂದು ಸೇಮ್ ರೇಂಜಲ್ಲೇ ನಡೀತಾ ಇದೆ. ಇದು ನೋಡ್ಬೋದು 19 ರೂಪಾಯಿ kg ಇದೆ. 1900 ರೂಪಾಯಿ ಆಗುತ್ತೆ. ಒಂದೇ ರೇಂಜಲ್ಲಿ ನಡೀತಾ ಇದೆ. ಏನು ಜಾಸ್ತಿನೂ ಆಗ್ತಾ ಇಲ್ಲ, ಕಡಿಮೆನೇ ಆಗ್ತಾ ಇದೆ ಬಿಟ್ಟರೆ ಜಾಸ್ತಿ ಅಂತೂ ಆಗ್ತಾ ಇಲ್ಲ. ಈರುಳ್ಳಿ ರೇಟು ಇದರಿಂದಾಗಿ ರೈತರಿಗಂತೂ ಕಷ್ಟ ಆಗುತ್ತೆ. ಈ ಈರುಳ್ಳಿ ರೇಟಲ್ಲಿ ಅವರಿಗೂ ಕೂಡ ಮಾರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈರುಳ್ಳಿ ರೇಟು ಜಾಸ್ತಿ ಆಗಿದ್ದರೆ ಚೆನ್ನಾಗಿರೋದು. ಯಾಕಂದರೆ ಈರುಳ್ಳಿ ಬೆಳೆದಿರುವಂತಹ ರೈತರು ತುಂಬಾ ಕಾಯ್ತಾ ಇದ್ದಾರೆ ಯಾವಾಗ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು. ಬಟ್ ಈರುಳ್ಳಿ ರೇಟು ಸೇಮ್ ರೇಟಲ್ಲೇ ನಡೀತಾ ಇದೆ ತುಂಬ ದಿನದಿಂದ. ಅದಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ದಾರೆ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು. ಇವಾಗ ನೀವೇನಾದರೂ ಮಾರಲೇಬೇಕು ಅನ್ನೋರಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂಗಡಿ ಕೂಡ ನಮ್ಮ ಕಡೆಯಿಂದನೇ ಸಿಗುತ್ತೆ. ಹಾಗೆಯೇ ಗೇಟ್ ಪಾಸ್ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾತಾಡಿಕೊಂಡು ನೀವು ಬಂದು ಮಾರಬಹುದು. ಇವಾಗ ನಾವು ಅರೈವಲ್ಸ್ನ ನೋಡೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 39,359 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 28,934 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 5,308 ಬ್ಯಾಗ್ಸ್ ಬಂದಿದೆ. ಹಾಗೆ ಜಿಂಜರ್ 759 ಬ್ಯಾಗ್ಸ್ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಇದಾಗಿದೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತಿಳ್ಕೊಳ್ಬೋದು. ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಳಿಸ್ಕೊಟ್ರೆ ಸೊ ನಾವು ನಿಮ್ಮ ಬೆಳೆದಿರುವಂಥ ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಯಾವ ರೇಂಜಿಗೆ ಹೋಗುತ್ತೆ, ಇವತ್ತಿನ ದಿನ ಯಾವ ರೇಟ್ ಇದೆ ಆ ರೇಂಜಿನ ಮೇಲೆ ನಾವು ಡಿಪೆಂಡ್ ಮಾಡಿ ಹೇಳ್ತೀವಿ. ಸೊ ಎಷ್ಟು ಕ್ವಾಲಿಟಿ, ಯಾವ ಕ್ವಾಲಿಟಿಲಿದೆ ಎಲ್ಲನೂ ನಾವು ತಿಳ್ಕೊಂಡ್ಬಿಟ್ಟು ಹೇಳ್ತೀವಿ. ಯಾವ ರೇಂಜಲ್ಲಿ ಯಾವ ಅಮೌಂಟಿಗೆ ಹೋಗುತ್ತೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ ಈಗ ಅರ್ಜೆಂಟಲ್ಲಿ ಮಾರಬೇಕು ಅನ್ನೋರು ಕೂಡ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಯಾವುದೇ ಬೆಳೆ ಆಗಿದ್ರೂ ಪರವಾಗಿಲ್ಲ, ಅಂದರೆ ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಯಾವುದಾದ್ರೂ ಪರವಾಗಿಲ್ಲ ತಗೊಬಂದು ಮಾರಬಹುದು. ಸೇಮ್ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರಬಹುದು. ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ನಿಮಗೆ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವೀಡಿಯೋಗಳು ಬರ್ತಾ ಇರ್ತವೆ. ಹಾಗೆಯೇ ಅಮೌಂಟ್ ಕೂಡ ಮೆನ್ಷನ್ ಆಗಿರುತ್ತೆ. ಗ್ರಾಹಕರು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು. ರೈತರು ಯಾವ ರೇಟಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸಬಹುದು. ಎವ್ರಿ ಡೇ ನಮ್ಮ ವಾಟ್ಸಪ್ ಗ್ರೂಪ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಎವ್ರಿ ಡೇ ನಾವು ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾವು ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನೀವು ಕೂಡ ಅದನ್ನು ನೋಡಿಬಿಟ್ಟು ಯಾವ ಡೇಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ಬೋದು. ಹಾಗೆಯೇ ಕನ್ನಡ ಬರದೇ ಇರೋರಿಗೆ ಸೇಮ್ ನೇಮಲ್ಲಿ ಹಿಂದಿ ಚಾನಲ್ ಕೂಡ ಇರುತ್ತೆ. ಹಿಂದಿ ಬರೋರು ನೀವು ಆ ಚಾನಲ್ ಲಿಂಕನ್ನ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಕೂಡ ಚೆಕ್ ಮಾಡಿಬಿಟ್ಟು ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ನ ಕೂಡ ಸೊ ನೀವು ಆ ಚಾನಲ್ನಲ್ಲೂ ವೀಕ್ಷಣೆ ಮಾಡಬಹುದು. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓವರ್ ಸೈಜ್
ಸೈಜ್ ಈರುಳ್ಳಿಗೆ 2200 ರೂಪಾಯಿ ತನಕ ನಡೀತಿದೆ. ಅದರಲ್ಲಿ ಬಿಗ್ ಸೈಜ್ ಈರುಳ್ಳಿಗೆ 2000 ರೂಪಾಯಿಂದ 2100 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1900 ರೂಪಾಯಿಂದ 2000 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಗೋಲ್ಟನ್ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 1100 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಸ್ಮಾಲ್ ಸೈಜ್ ಈರುಳ್ಳಿಗೆ 900 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ. ಆ ಈರುಳ್ಳಿಗೆ 1200 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ 1000 ರೂಪಾಯಿಂದ 1800 ರೂಪಾಯಿ ತನಕ ಹೋಗಿದೆ. ನಗರ್ ಕ್ವಾಲಿಟಿ ಈರುಳ್ಳಿಗೆ 1500 ರೂಪಾಯಿಂದ 2200 ರೂಪಾಯಿ ತನಕ ಹೋಗಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1100 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿಕ್ಸ್ ತಂದಿರುವಂಥ ಎಲ್ಲ ಈರುಳ್ಳಿಗೂ 600 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಆವರೇಜ್ ಕ್ವಾಲಿಟಿಗೆ 800 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾವ ರೇಟಿಗೆ ಈರುಳ್ಳಿ ಹೋಗ್ತಾ ಇದೆ, ಅಂದರೆ ಯಾವ ಸೈಜಲ್ಲಿರುವಂತಹ ಈರುಳ್ಳಿಗೆ ಏನೇನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗಂದರೆ ರೈತರಿಗೆ ಈ ವಿಡಿಯೋ. ಆ್ಯಂಡ್ ಈ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಲ್ವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೈತರಿಗೆ. ಅವರು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನೀವು ಬೆಳೆದಿರುವಂತಹ ಬೆಳೆಗೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ. ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅಂದರೆ ಫಸ್ಟ್ ನೀವು ಈ ರೀತಿ ಸೈಜ್ ವೈಸ್ಗಳನ್ನ ಮಾಡಿಕೊಂಡು ನೆಕ್ಸ್ಟು ನೀವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.